ಬನ್ನಿ ಬನ್ನಿ. ಸ್ವಲ್ಪ ಸರ್ರಿ ಸ್ವಾಮೀಜಿ ಈ ಏನ್ ಮಾಡ್ತಾ ಇದ್ರಿ? ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ಬೇಕಂತ ನಮ್ಗೆ ಪ್ರಯತ್ನ ಮಾಡಿರ್ತೀನಿ, ಹಿಂಗ್ ಮಾಡೋದು ಆಗ್ತಿಲ್ಲಲ್ಲ. ಹೌದಾ? ಇಲ್ಲಿ ಏನೇನು ಸೆಟ್ಟಿಂಗ್ ಇಟ್ಕೊಂಡಿದ್ರಿ ನೀವು? ಏನಿಲ್ಲ, ಯೂಟ್ಯೂಬ್ ಓಪನ್ ಮಾಡ್ಕೊಂಡಿದ್ದೀನಿ, ಕ್ರಿಯೇಟ್ ಮಾಡ್ಬೇಕಂತ. ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದೀರಾ? ಈಗ ಬರೀ ಯೂಟ್ಯೂಬ್ ಚಾನಲ್ ಮಾಡಿ ಬರೀ ಅಪ್ಲೋಡ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಏನು ಮತ್ತೆ ಬರೀ ಯಾವುದೋ ಒಂದು ವಿಷಯ ತಗೊಂಡು ಅಥವಾ ಯಾರೋ ಒಂದು ಕಳಿಸಿದ್ದನ್ನು ಅಥವಾ ಎಲ್ಲೋ ಒಂದು ನೋಡಿದ್ದನ್ನು ಸಡನ್ಲಿ ಅಪ್ಲೋಡ್ ಮಾಡೋದ್ರಲ್ಲಿ ಅದು ನಮಗೆ ಯಾವುದು ನಮಗೆ ಇನ್ಕ್ರೀಸ್ ಇದು ಆಗಂಗಿಲ್ಲ. ಅದು ಈಗಿನ ಪ್ರಪಂಚ ಇರೋದೇ ಹಾಗಿದ್ದಲ್ಲ. ಇಲ್ಲ ಹಂಗಿಲ್ಲ. ಒಂದು ವಿಡಿಯೋ ಮಾಡ್ಬೇಕಂತಂದ್ರೆ ಏನೆಲ್ಲ ಅಂತಂದ್ರೆ ಅದಕ್ಕೆ ಹ್ಯಾಶ್ಟ್ಯಾಗ್ ಹೆಂಗೆ ಕುಂದಿರ್ಸ್ಬೇಕು, ಕಸ್ಟಮೈಸ್ ಹೆಂಗೆ ಮಾಡಬೇಕು, ಕ್ಯಾಪ್ಟಮೈಸ್ ಹೆಂಗೆ ಮಾಡಬೇಕು, ಮತ್ತು ಮಾನಿಟೈಸೇಷನ್ ಹೆಂಗೆ ಮಾಡಬೇಕು, ಆ ಸಂಬಂಧಪಟ್ಟಂಗೆ ವಿಷಯ ಅದನ್ನ ನಾವು ಕಳ್ಸಾಕತ್ತಿರ್ತೀವಲ್ಲ, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಿರ್ತೀವಲ್ಲ, ಆ್ಯಡ್ ಡಿಸ್ಕ್ರಿಪ್ಷನ್ ಮತ್ತು ವಿಷಯ ಹೆಂಗೆ ಹಾಕಬೇಕು ಅದನ್ನು ಕಳ್ಸೋಕ್ಕಿಂತ ಮುಂಚೆ ನಾವು ವಿಸ್ತರಣೆನೂ ಕೂಡ ಅಲ್ಲಿ ಬರೀಬೇಕು. ಯಾವ ಥರ? ಈಗ ಒಂದು ವಿಡಿಯೋ ಯಾವುದೋ ಒಂದು ನೀವು ಒಂದು ವಿಡಿಯೋ ಲೈಕ್ ಮಾಡಿಕೊಡ್ರಿ, ಅದರಲ್ಲಿ ಯಾವುದಾದ್ರೂ ಮಾಡ್ಕೊಂಡ್ರೆ, ಈಗ ಅದೊಂದು ವಿಡಿಯೋ ನೀವು ಲೈಕ್ ಮಾಡ್ಕೊಂಡ್ರಿ, ಈ ವಿಡಿಯೋಕ್ಕೆ ಇದೊಂದು ಯಾವುದಿದು ಸಮಾರಂಭದ್ದಾಗಿರ್ಬೋದು, ಯಾವುದೋ ಒಂದು ಊರಾಗ ಕಲ್ಚರಲ್ ಒಂದು ಫೆಸ್ಟಿವಲ್ ಫಂಕ್ಷನ್ ಅದು, ಹೌದಾ? ಅದು ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಯಾವ ಹಬ್ಬದ್ದು, ಅದರ ಹಿನ್ನೆಲೆ ಏನು, ಸ್ವಲ್ಪ ಅದನ್ನ ಡಿಸ್ಕ್ರಿಪ್ಷನ್ ಸ್ವರೂಪ ಬರೋದು ಮತ್ತು ಯಾರ್ಡ್ ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಕಳಿಸ್ಬೇಕು. ಬರೋದು ಕಳಿಸ್ದಾಗ ಅಲ್ಲಿ ಸಡನ್ಲಿ ಹೋಗ್ತೈತಿ, ಹೋದಾಗ ಮುಕ್ಲೆ ಅವರು ಬಿಚ್ಚಿ ವಿಡಿಯೋ ನೋಡಂಗಿಲ್ಲ, ಅಲ್ಲಿ ಏನೈತೆ ಅದನ್ನ ನೋಡ್ತಾರೆ. ಅದನ್ನ ಟೈಟಲ್ ಲೈಕ್ ಆತ ಸಾಕು, ಸಡನ್ಲಿ ಅದು ವ್ಯೂಸ್ ಚಲೋ ಹೋಗ್ತವೆ. ಇದೇ ಥರನೇ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ಬೇಕು. ಪ್ರತಿಯೊಂದು ಇದನ್ನು ಮಾಡ್ಬೇಕು. ಅದನ್ನ ತಮ್ಮೇಲ್ ಅಂತ ಇರ್ತೈತಿ, ಕಸ್ಟಮೈಸ್ ಇರ್ತೈತಿ, ಮಾನಿಟೈಸಸ್ ಇರ್ತೈತಿ. ಈಗ ಲೈಕ್ಸ್ ಕಮೆಂಟ್ಸ್ನ ಹೇಗೆ ಪ್ರೊಸೀಡ್ ಮಾಡ್ಕೋಬೇಕು? ಈಗ ಲೈಕ್ಸು ಕಮೆಂಟ್ಸು ನೀವು ಮಾಡಿರ್ತಕ್ಕಂಥ ಒಂದು ವಿಷಯ ವಸ್ತು ಆಗಿರ್ಬೋದು. ಹೆಂಗಂದ್ರೆ ಯಾವುದೋ ಒಂದು ವಿಷಯ ಅದು ಸತ್ಯಾಸತ್ಯತೆಯಿಂದ ಕೂಡಿರ್ಬೇಕು. ಅದು ಕಾಮಿಡಿನ ಆಗಿರಲಿ, ಸಾಂಸ್ಕೃತಿಕ ಆಗಿರಲಿ. ಈಗಿನ ಜನಕ್ಕೆಲ್ಲ AI ವಿಡಿಯೋಗಳೇ ಇಷ್ಟ ಆಗ್ತವೆ. ಈಗ ಇದು ಒಂದು ಸೋಷಿಯಲ್ ಯೂಟ್ಯೂಬ್ ಚಾನಲ್ ಅನ್ನೋದು ಜನ ಎಲ್ಲ ರೀತಿಯಿಂದನೂ ಇದೆ. ಒಂದು ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಆಡಳಿತವಾಗಿ, ರಾಜಕೀಯವಾಗಿ ನಾವು ಆ ಒಂದು ವಿಡಿಯೋಗಳನ್ನು ಅದರ ಬಗ್ಗೆ ನಾವು ಅದನ್ನ ತಿಳ್ಕೊಂಡು ಹಿಂಗೆ ಇದೆ ಹಿಂಗೆ ಇಲ್ಲ ಅಂತೇಳಿ ನಾವು ಅಲ್ಲಿ ಕಳಿಸುವಾಗ ಅದನ್ನ ಅವ್ರಿಗೆ ಅದು ಅರ್ಥ ಆಗಿರ್ಬೇಕು ಕಳಿಸುವಂಥದ್ದು. ಈಗ ಯಾರೋ ಒಂದು ವಿಡಿಯೋ ಕಳಿಸಿದ್ರು ನಾವು ಸುಮ್ಮನೆ ಅಪ್ಲೋಡ್ ಮಾಡಿಬಿಟ್ರು ಅನ್ನೋದು ಅಂದಾಗಲ್ಲೇ ಕರೆಕ್ಟ್ ಕಳ್ಸೋಣ. ಈಗಿನ ಈ ಒಂದು ಯೂಟ್ಯೂಬ್ ಚಾನಲಿಂದ ಬಂದಿರ್ತಕ್ಕಂಥ ವಿಡಿಯೋ ನೀವು ಕಳಿಸಿದ್ದು ಕರೆಕ್ಟ್ ಐತಿ. ಈಗಿನ ಜನ್ರೇಷನ್ನು ಹಂಗೈತಿ, ಅದೇ ಥರನೇ ಕಳಿಸಿರ್ತಾನೆ. ಈಗ ಎಲ್ಲೋ ಒಬ್ಬರು, ಈಗ ಮೊನ್ನೆ ನಾವು ಉದಾಹರಣೆಗೆ ಒಂದು ಬಸ್ ಸ್ಟ್ಯಾಂಡಲ್ಲಿ, ಶಿಗ್ಗಾಂವ್ ಬಸ್ ಸ್ಟ್ಯಾಂಡಲ್ಲಿ ಒಬ್ಬಳು ಹೆಣ್ಮಗಳು ಕುಂತಿದ್ಲು, ಹೊರಗೆ ತಲೆ ಬಾಚ್ಕೊಂತ ಕೂತ್ಕೊಂಡಿದ್ಲು. ಎಲ್ಲ KSRTC ಅವರು ಡ್ರೈವರ್ಸು, ಅಲ್ಲಿ ಡಿಪೋ ಮ್ಯಾನೇಜರ್ ಎಲ್ಲರೂ ಕೇಳಿದ್ರು, ಇಲ್ಲಿ ಯಾಕೆ ಕೂತ್ಕೊಂಡೆ, ಯಾಕೆ ಎದ್ರ ಸಂಬಂಧ ಕೂತ್ಕೊಂಡ್ರಿ ಅಂತ ಕೇಳಿದ್ರೆ ಏನು ಉತ್ತರ ಬರಲಿಲ್ಲ. ತಲೆ ಬಾಚ್ಕೊಂತ ಒಬ್ಬಳೇ ಸುಮ್ಮನೆ ಕೂತ್ಕೊಂಡಿದ್ಲು. ನಾನು ಅದನ್ನು ಅಪ್ಲೋಡ್ ಮಾಡಿ ಕಳಿಸಿದ್ದೆ. ಅಂದ್ರೆ ಅವರು ಹೆಣ್ಮಗಳು ಏನು ಕೇಳಿದ್ರು ಕೂಡ ಬರೀ ತಮಿಳ್ನಾಡು ಅಂತಿಲ್ಲ. ಅದನ್ನ ಬಿಟ್ಟು ಬೇರೆ ಶಬ್ದನ ಬರ್ತಿದ್ದಿಲ್ಲ. ಹೊರಗಡೆ ಏನು ಶಿಗ್ಗಾಂವ್ ಬಸ್ ಸ್ಟ್ಯಾಂಡಲ್ಲಿ ಐತಲ್ಲ, ನೇರ ಕಂಬಕ್ಕೆ ಕೂತ್ಕೊಂಡು ತಲೆ ಬಾಚ್ಕೊಂಡು ಕೂತ್ಕೊಂಡಿದ್ಲಕ್ಕೆ. ಏನು ಕೇಳಿದ್ರು ತಮಿಳ್ನಾಡು ಅಂತಿದ್ಲು. ಅದಕ್ಕೆ ನಾನು ಅದನ್ನು ಕಳಿಸಿದೆ. ನಾ ಫಸ್ಟ್ನೇ ವಿಡಿಯೋ ಅದನ್ನ ಕಳಿಸಿದ್ದು, ಅದನ್ನ ಎಲ್ಲ ಚೆನ್ನಾಗಿ ಲೈಕ್ಸ್ ಬಂದು ವ್ಯೂಸ್ ಬಂದು ಸುಮಾರು 1 ಲಕ್ಷಕ್ಕಿಂತ ಹೆಚ್ಚಿಗೆ ಬಂದು. ನಾನು ಕಳಿಸಿದೆ. ಈ ತಾಯಿ ಯಾರೆಂಬುದು ಗೊತ್ತಿಲ್ಲ. ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕು ಬಸ್ ಸ್ಟ್ಯಾಂಡಿನವರೆಗೆ ತಲೆ ಬಾಚ್ಕೊಂಡು ಕೂತಿದ್ದಾರೆ. ಏನು ಕೇಳಿದ್ರು ಕೂಡ ತಮಿಳ್ನಾಡು ಅಂತಿದ್ದಾರೆ. ಇವ್ರು ಯಾರಿಗಾದ್ರೂ ಗುರ್ತಿದ್ರೆ, ಯಾರಿಗಾದ್ರೂ ಮಾಹಿತಿ ಇದ್ದರೆ ಬಂದು ಕರ್ಕೊಂಡು ಹೋಗ್ರಿ, ಮತ್ತು ಗುರ್ತಾಗೋ ತನಕ ಶೇರ್ ಮಾಡಿರಿ. ಪಾಪ ಯಾವ ಕುಟುಂಬದವ್ರು ಅದಾರ ಏನೋ ತಾಯಿ ಅಂತ ನಾನು ಕಳಿಸಿದ್ದೆ. ಕಳಿಸಿದಾಗ ಅವೆಲ್ಲ ಅಂತ ನಾವು ಅದನ್ನು ವಿಡಿಯೋ ಮಾಡ್ಕೊಂಡು ಕಳಿಸುವಾಗ ಯಾರ್ಡ್ ಡಿಸ್ಕ್ರಿಪ್ಷನ್
ತಮ್ಮೇಲ್ ಮತ್ತು ಮಾನಿಟೈಸೇಷನ್ ಹಾಗೂ ಕಸ್ಟಮೈಸ್ ಮತ್ತು ಅದು ವಿಡಿಯೋ ಕಳಿಸುವಾಗ ಲೊಕೇಶನ್ ಅವನ್ನೆಲ್ಲ ನಾವು ಟೈಪ್ ಮಾಡಿ ಹ್ಯಾಶ್ಟ್ಯಾಗ್ ಹಾಕಿ ಕಳಿಸ್ಬೇಕು. ಹೌದಪ್ಪ ಇವು ಕಳಿಸಿದ್ದು ಕರೆಕ್ಟ್ ಐತಿ, ಇರ್ಬೋದು ಇದು. ಆ ಥರದ ವಿಡಿಯೋಗಳನ್ನು ಕಳಿಸೋದ್ರಿಂದ ನಮಗೆ ಯಾರಿಂದ ಬಂದೈತಿ, ಎಲ್ಲಿಂದ ಬಂದೈತಿ, ಯಾವ ಲೊಕೇಶನಿಂದ ಬಂದೈತಿ, ಇವಾಗ ನಾ ಅದನ್ನ ಕಳಿಸಿದೆ, ಜನಕ್ಕೆ ಅದು ಅನುಕೂಲ ಆಯಿತು. ಮೇಲಾಗಿ ಅನುಕೂಲ ಆಗೋದಕ್ಕಿಂತ ಅವಳು ಹೆಣ್ಣುಗಳು ಎಲ್ಲೇ ಸಿಕ್ಕಳು, ಯಾರು ಕಳಿಸಿದ ಪುಣ್ಯಾತ್ಮ ಚಲೋ ಆಗಲಿ, ನಮ್ಮ ತಾಯಿ ನಮ್ಮ ಮಗ ಸಿಕ್ಕಳು, ನಮ್ಮ ಮನೆಗೆ ಬಂದ್ಲು ಅಂತಕ್ಕಂಥದ್ದು ಇರ್ತದೆ. ಅದರಿಂದ ನಮ್ಮದು ಆಟೋಮೆಟಿಕ್ಲಿ ನಮಗೂ ಕೂಡ ಒಂದು ಸಾಮಾಜಿಕವಾಗಿ ಒಂದು ಗೌರವ ಹೆಸರು ಬರ್ತೈತೆ. ನಮಗದು ಖಚಿತ ಅಂದ್ರೆ ಅದು ಎಲ್ಲ ರೀತಿಯಿಂದ ವಿಶ್ಲೇಷಣೆ ಮಾಡ್ತೈತಿ. ಎಲ್ಲ ಚಾನಲ್ಸ್, ಸೋಷಿಯಲ್ ಮೀಡಿಯಾ ಎಲ್ಲ ನಮಗೆ ಬರ್ತಕ್ಕಂಥ ಇದಕ್ಕೆ ನಮಗದು ಯೂಟ್ಯೂಬ್ ಚಾನಲ್ ನಮಗೂ ಕೂಡ ಹಣಕಾಸಿನ ನೆರವು ಅನುಕೂಲ ಆಗುತ್ತೆ. ಅವೆಲ್ಲ ಮಾಡಬಹುದು, ಏನು ಪ್ರಾಬ್ಲಮ್ ಇಲ್ಲ. ಹೋಗಿ ಬನ್ನಿ.